ಯೋಗ ಬಂಧುಗಳಿಗೆ ನಮಸ್ಕಾರ. ನಾವು ಈ ದಿನ ಮಹರ್ಷಿ ಪತಂಜಲಿ ಪ್ರಣೀತ ವರ್ಣಿತವಾದ ಯೋಗದ 8 ಸಿದ್ಧಿಗಳು ಯಾವುವು ಎಂಬುದರ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಓಂ. ಮಹರ್ಷಿ ಪತಂಜಲಿಗಳು ವರ್ಣಿಸಿರುವ ಯೋಗದ 8 ಸಿದ್ಧಿಗಳು. ಮಹರ್ಷಿ ಪತಂಜಲಿ ಬಾಳಿನಲ್ಲಿ ಬೆಲೆ ಕಟ್ಟಲಾಗದಂತಹ ಬಲವನ್ನು ತುಂಬಿಸಲು, ತನ್ಮೂಲಕವೇ ಕೈವಲ್ಯ ಸಾಧಿಸಲು ಗುರಿ ತಪ್ಪದ ಮೊಬ್ಬಾಗದ 8 ಸಿದ್ಧಿಗಳನ್ನು ವರ್ಣಿಸಿದ್ದಾರೆ. ಅಣಿಮಾ ಲಘಿಮಾ ಪ್ರಾಪ್ತಿ ಪ್ರಾಕಾಮ್ಯಂ ಮಹಿಮಾ ತಥಾ ಈಶಿತ್ವಂ ಚ ವಶಿತ್ವಂ ಚ ತಥಾ ಕಾಮಾವಸಾಯಿತ. ಅಣಿಮ ಎಂದರೆ ಅಣುಗಾತ್ರದ ಸೂಕ್ಷ್ಮಾತಿ ಸೂಕ್ಷ್ಮ ತತ್ವವನ್ನು ಅರಿಯುವ ಶಕ್ತಿ, ಇದು ಅಣಿಮ. ಲಘಿಮ ಅನ್ಯರಿಗೆ ಅತಿ ಭಾರವಾದ ಉತ್ತರದಾಯಿತ್ವವನ್ನು ಲೀಲಾಜಾಲವಾಗಿ ಸಾಧಿಸುವ ಸಾಮರ್ಥ್ಯ, ಇದು ಲಘಿಮ. ಪ್ರಾಪ್ತಿ ಸಾಧಾರಣರು ಅಯ್ಯೋ ನಾವು ಅದನ್ನು ಗಳಿಸಲು ಯಾವ ಶಕ್ತಿಯನ್ನು ತಾನೇ ಹೊಂದಿದ್ದೇವೆ ಎಂದು ನಿರಾಸೆಯ ನಿಟ್ಟುಸಿರನ್ನು ಬಿಟ್ಟರೂ, ಇದೋ ನೋಡು ನಾನಿದನ್ನು ಎಡಕೈಯ ಕಿರುಬೆರಳ ತುದಿಯಿಂದ ನಿರ್ವಹಿಸುವೆ ಎಂದು ಸಾಧಿಸಬಲ್ಲ ದೃಢಬಲ, ಇದು ಪ್ರಾಪ್ತಿ. ಪ್ರಾಕಾಮ್ಯ ಅನ್ಯರು ಓ ಆ ಕಾಮನೆ ಆಕಾಶ ಕುಸುಮವೇ ಮಾತ್ರ, ಎಂದಿಗೂ ಅಂದದ ಪೂರ್ಣವಾಗದ ಕಾಮನೆ ಎಂದು ಕೈ ಬಿಡುವ ಕೃತಿಯನ್ನು, ನೋಡು ಸೋದರ ನೋಡು ಕೈಗೂಡದ ಕಾಮನೆ ಯಾವುದೂ ಇಲ್ಲ ಎಂದು ಸಾಧಿಸಿಯೇ ತೀರಿಸುವುದು ಪ್ರಾಕಾಮ್ಯ. ಮಹಿಮಾ ಯಾವ ಬಾಹ್ಯ ಆಡಂಬರಕ್ಕೂ ಎಳ್ಳಿನ ಸಹಸ್ರಾಂಶದಷ್ಟು ಬೆಲೆ ಕೊಡದೆ ಎಡೆ ಕೊಡದೆ ತನ್ನ ಸ್ವಂತ ಶುಭ ಕಾರ್ಯಗಳಿಂದಲೇ ನಿಜವಾಗಿಯೂ ಹಿರಿಯವನಿವನು ಎಂದು ಜಗಮೆಚ್ಚುವಂತೆ ಮಾಡುವಿಕೆ ಮಹಿಮಾ. ಈಶಿತ್ವ ಅನ್ಯರ ದುಡಿಮೆ ಪ್ರಯಾಸ ಬಲ ಹೊಗಳಿಕೆಗಳನ್ನಾಶ್ರಯಿಸದೆ ಪುಡಾರಿಯಾಗ ಬಯಸದೆ ಕೇವಲ ತನ್ನ ಸ್ವಚ್ಛ ನೈತಿಕ ನಿಸ್ವಾರ್ಥ ಸಚ್ಚಾರಿತ್ರ್ಯ ಸರ್ವಜನ ಕಲ್ಯಾಣಕಾರಕ ಕಾರ್ಯಬಲದ ವರ್ಚಸ್ಸಿನಿಂದಲೇ ಅನ್ಯರೆಲ್ಲರನ್ನೂ ತನ್ನ ಅನುಚರರನ್ನಾಗಿ ಮಾಡಿಕೊಳ್ಳುವಿಕೆಯೇ ಈಶಿತ್ವ. ವಶಿತ್ವ ತಾನು ಉಚ್ಚನೆನ್ನಿಸುವ ಆಸೆಯ ಕನಸನ್ನು ಕಾಣದೆ ತನ್ನ ಆತ್ಮಬಲದಿಂದಲೇ ಎಲ್ಲರೂ ವಶೀಭೂತರಾಗುವಂತೆ ಮಾಡುವುದು. ಅದಕ್ಕೂ ಮಿಗಿಲಾಗಿ ಪೂರ್ಣತಃ ತನ್ನನ್ನು ತಾನೇ ಹತೋಟಿಯಲ್ಲಿಟ್ಟುಕೊಳ್ಳುವಿಕೆಯೇ ವಶಿತ್ವ. ಕಾಮಾವಸಾಯಿತ ಸಮಸ್ತ ಕಾಮನೆಗಳನ್ನು ಮೂಲ ಸಹಿತ ಕಡೆದೆಸೆದು ತನ್ನ ಆತ್ಮವಿಕಾಸದ ಪರಾಕಾಷ್ಠೆಯನ್ನು ಸ್ಪರ್ಶಿಸುವುದು ಕಾಮಾವಸಾಯಿತ. ಈಶಿತ್ವ ವಶಿತ್ವ ಇವುಗಳ ಮಧ್ಯದ ಅಂತರದ ರೇಖೆ ಬಹುತಳವು. ಈಶಿತ್ವ ಸಾಮಾಜಿಕ ಕ್ಷೇತ್ರೀಯ, ವಶಿತ್ವ ಆತ್ಮಿಕ ಕ್ಷೇತ್ರೀಯ ಎಂಬಿಷ್ಟು ಮಾತ್ರ ಸ್ಮರಣೆಯಲ್ಲಿದ್ದರೆ ವ್ಯತ್ಯಾಸವನ್ನು ಸುಲಭವಾಗಿಯೇ ಗ್ರಹಿಸಬಹುದು. ಈ ಆಧ್ಯಾತ್ಮಿಕಿ ಸಿದ್ಧಿಗಳೆಲ್ಲ ದೇಹಕ್ಕೆ ಅನ್ವಯಿಸಿ ಯೋಗಿ ಇರುವೆಯಷ್ಟು ಚಿಕ್ಕವನಾಗಬಲ್ಲ, ಹತ್ತಿಯಷ್ಟು ಹಗುರವಾಗಬಲ್ಲ, ಗಾಳಿಯಲ್ಲಿ ಹಾರಬಲ್ಲ, ಪರ್ವತದಷ್ಟು ಬೃಹದಾಕಾರವಾಗಿ ಬೃಹತ್ಕಾಯ ತಾಳಬಲ್ಲ ಎಂದು ಮೊದಲಾಗಿ ಹೇಳುವ ಮಂದಿಗಳು ಇದ್ದಾರೆ. ನಾನಾ ಬಗೆಯ ಸರ್ಕಸ್ ಆಟಗಳನ್ನು ನೋಡಿದರೆ ಯೋಗಿಯು ಹಾಗೆ ಏನೇನೋ ಮಾಡಬಲ್ಲ ಎಂದು ಬಹುಮಂದಿಗೆ ಅನ್ನಿಸಲೂಬಹುದು. ಆದರೆ ಯೋಗ ಚಿತ್ತವಶೀಕರಣದ ಮೂಲಕ ಜೀವ ಈಶ್ವರನ ಘನಿಷ್ಠ ಸಂಪರ್ಕದಲ್ಲಿ ಬರುವುದನ್ನು ಕಲಿಸುವ ದರ್ಶನವೆಂದು ನೆನಪಿದ್ದರೆ ದುಂಬರಾಟ ಇಂದ್ರಜಾಲ ವಿದ್ಯಾ ಸರ್ಕಸ್ಸುಗಳಿಗೂ ಪಾತಂಜಲ ಯೋಗಕ್ಕೂ ಸಂಬಂಧವಿಲ್ಲವೆಂಬುದು ಸ್ಪಷ್ಟವಾದೀತು. ಇಲ್ಲಿ ಒಂದು ಋಗ್ವೇದದ ವಾಣಿಯನ್ನು ಕೇಳೋಣ. ಯತ್ರ ಆನಂದಾಶ್ಚ ಮೋದಾಶ್ಚ ಮುದಃ ಪ್ರಮುದ ಆಸತೆ ಕಾಮಸ್ಯ ಯತ್ರಾಪ್ತ ಕಾಮಾಸ್ತತ್ರ ಮಾಮಮೃತಂ ಕೃಧೀಂದ್ರ ಯೇಂದೋ ಪರಿಸ್ರವ. ಯತ್ರಾನಂದಾಶ್ಚ ಮೋದಾಶ್ಚ ಮುದಃ ಪ್ರಮುದ ಆಸತೆ ಕಾಮಸ್ಯ ಯತ್ರಾಪ್ತ
ಕಾಮಾಸ್ತತ್ರ ಮಾಮೃತಂ ಕೃಧೀಂದ್ರಾಯೇಂದೋ ಪರಿಸ್ರವ. ಋಗ್ವೇದ. ನೀರಸ ಜೀವನವನ್ನು ಸರಸಗೊಳಿಸುವ ದೇವ ಯಾವ ಸ್ಥಿತಿಯಲ್ಲಿ ನಿರಂತರವಾಗಿ ಆನಂದವೇ ಆನಂದವಾಗಿರುವುದೋ ಹಾಗೆಯೇ ಭೌತಿಕ ಸಾಧನ ರಹಿತವಾದ ಪೂರ್ಣತಃ ಆಧ್ಯಾತ್ಮಿಕವೇ ಆದ ಹುಮ್ಮಸ್ಸು ಚುಮ್ಮುತ್ತಿರುವುದೋ ಅದೇ ರೀತಿ ಆತ್ಮಿಕ ಸ್ತರದ ಹರ್ಷ ಅವಿಚ್ಛಿನ್ನವಾಗಿರುವುದೋ ಈಶ್ವರಾಂತರ್ವಶಿತ್ವದ ಅನುಭವ ಅವ್ಯಾಹತವಾಗಿ ನಡೆದಿರುವುದೋ ಈ ಸರ್ವ ಆಧ್ಯಾತ್ಮಿಕ ಸಂಪತ್ತು ನೆಲೆಗೊಂಡಿರುವುದೋ ಯಾವ ಸ್ಥಿತಿಯಲ್ಲಿ ಕಾಮನಾರ್ಹನಾದ ಜೀವಾತ್ಮನ ಹಾಗೆಯೇ ಸರ್ವಕಾಮ್ಯನಾದ ಪರಮಾತ್ಮನ ಮೋಕ್ಷಾನಂದೋಪಲಬ್ಧಿಯ ಜೀವಾತ್ಮನ ಕಾಮನೆಯು ಪರಮಾತ್ಮನ ಸರ್ವ ಜೀವ ಕಲ್ಯಾಣದ ನಿಸ್ವಾರ್ಥ ಕಾಮನೆಯು ಸ್ವತಃ ಆಪ್ಯಾಯಮಾನವಾದ ಕಾರಣ ಪೂರ್ಣವಾಗಿರುವುದೋ ಆ ಅವಸ್ಥೆಯಲ್ಲಿ ಅಮರನಾದ ನನ್ನನ್ನು ನೆಲೆಗೊಳಿಸು. ಇಂದ್ರಿಯವಂತನಾದ ನನ್ನ ಮೇಲೆ ಕರುಣಾವರ್ಷಣವನ್ನು ತುಂತುರು ತುಂತುರಾಗಿ ಸುರಿಸು ಪ್ರಭೋ, ಸುರಿಸು. ಇದು ಪೂರ್ಣ ಮೋಕ್ಷ. ಇದರ ಸವಿಯ ಬಯಸಿ ಸರ್ವ ಸಾಮರ್ಥ್ಯವನ್ನು ಅದಕ್ಕಾಗಿಯೇ ಸಲ್ಲಿಸಿ ಸವಯಿಸಿದ ಸಾಧಕನಿಂದ ಮಾತ್ರ ಅನುಭವಿಸಲು ಸಾಧ್ಯವಾದೀತು. ನಮ್ಮ ಪರಮ ಶ್ರದ್ಧಾಳು ಮೇಧಾವಿ ಶ್ರೋತೃಗಳು ಈ ಶ್ರುತಿವಾಕ್ಯಗಳಿಂದ ಕಿಂಚಿತ್ತಾದರೂ ಆತ್ಮಿಕ ಲಾಭ ಪಡೆದಲ್ಲಿ ಸಾಧಕನ ಅಥವಾ ಗ್ರಂಥಕರ್ತನ ಶ್ರಮ ಸಾರ್ಥಕವಾದೀತು. ಇತ್ಯೋಂ ಶಂ. ಓಂ ಶಾಂತಿ.